ಆರ್ಎಸ್ಎಸ್ ವಿಷಕಾರಿ ಹಾವು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಖರ್ಗೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದಲ್ಲಿ ಖರ್ಗೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಬಿಜೆಪಿ ಕಾರ್ಯಕರ್ತರು ಮನವಿ ಕೂಡ ಸಲ್ಲಿಸಿದರು. ಅಸ್ಸಾಂನಲ್ಲಿ ಪ್ರಚೋದಕಾರಿ ಭಾಷಣ ಮಾಡಿದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಮಂಡ್ಯದ ಎಸ್ಪಿ ಕಚೇರಿ ಬಳಿ ಖರ್ಗೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಡು ಹಂದಿ ಮಲ್ಲಿಕಾರ್ಜುನ್ ಖರ್ಗೆಗೆ ಕಿರುಬಾ ಮಲ್ಲಿಕಾರ್ಜುನ್ ಖರ್ಗೆಗೆ ಕಿರುಬಾ ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಡು ಮುಳ್ಳು ಹಂದಿ ಮಲ್ಲಿಕಾರ್ಜುನ್ ಖರ್ಗೆಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಆರ್ಎಸ್ಎಸ್ ಬಿಜೆಪಿ ವಿಷಪೂರಿತ ಹಾವಿನಂತೆ ನೀವು ಅದನ್ನು ಕೊಲೆದಿದ್ದರೆ ನೀವು ಬದಿ ಕುಡಿಯುವುದಿಲ್ಲ ಎಂದು ಮುಸ್ಲಿಮರನ್ನು ಪ್ರಚೋದಿಸಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪ ಮಾಡಿದರು. ಕಾಂಗ್ರೆಸ್ ತಕ್ಷಣವೇ ದ್ವೇಷ ಭಾಷಣ ಪ್ರಕಾರ ಕ್ರಮ ಕೈಗೊಳ್ಳಬೇಕು, ಖರ್ಗೆ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಇವತ್ತು ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಕ್ಷರಶಃ ಆಂಟಿ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಾಗಿ ಇವತ್ತು ಪರಿವರ್ತನೆ ಆಗಿಬಿಟ್ಟಿದೆ. ಅದರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಕರು, ವಯೋವೃದ್ಧರು, ರಾಜಕೀಯದಲ್ಲಿ ಅಪಾರ ಅನುಭವವನ್ನು ಪಡೆದಂಥ ಒಬ್ಬ ದಲಿತ ನಾಯಕರು. ಅವ್ರ ಬಾಯಲ್ಲಿ ಒಂದು ಭಗವಾನ್ ಬುದ್ಧನ ಅನುಯಾಯಿಗಳು ಅಂತ ಏನು ತಮ್ಮನ್ನು ತಾವು ಜಗತ್ತನ್ನು ಪ್ರೀತಿಸಬೇಕು ಅಂತೇಳಿ ಭಗವಾನ್ ಬುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದನ್ನು ವಿರೋಧ ಮಾಡಿ RSS ಮತ್ತು BJPಯವರು ವಿಷಸರ್ಪಗಳಿದ್ದ ಹಾಗೆ ಮುಸಲ್ಮಾನರು ನಮಾಜ್ ಮಾಡ್ತಿರ್ಬೇಕಾದ್ರೆ ಒಂದು ವಿಷಸರ್ಪ ಬಂದರೆ ನಮಾಜನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಆ ವಿಷಸರ್ಪವನ್ನು ಕೊಲ್ಲಬೇಕು. ಅದೇ ರೀತಿ RSS ಮತ್ತು BJPಯವರು ವಿಷಸರ್ಪ ಇದ್ದ ಹಾಗೆ ಅವ್ರನ್ನ ಕೊಲ್ದೇನೆ ಇದ್ರೆ ನಿಮ್ಗೆ ಉಳುಗಾಲ ಇಲ್ಲ ಅಂಥೇಳಿ ಒಂದು ಕೋಮನ್ನು ಇನ್ನೊಂದು ಕೋಮಿಗೆ ಎತ್ಕಟ್ಟುವಂತಹ ಒಂದು ದೇಶ ಭಾಷಣವನ್ನು ಸನ್ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಮತ್ತು BK ಹರಿಪ್ರಸಾದ್ ಅವರು ಕೂಡ ಒಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ, ಯಾಕೆಂತಂದರೆ ಕಾಂಗ್ರೆಸ್ ಇವತ್ತು ತೀವ್ರತರವಾಗಿ ಹತಾಶರಾಗಿದ್ದಾರೆ. ದೇಶದಲ್ಲಿ ಅವರಿಗೆ ಉಳುಗಾಲ ಇಲ್ಲ, ಎಲ್ಲೂ ಕೂಡ ಒಂದು ಮರ್ಯಾದೆ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು RSS ಮತ್ತು BJPನ ಬೈದ್ರೆ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನೋ ಒಂದು ಭ್ರಮೆಯಿಂದ ಈ ರೀತಿ ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಭಾರತೀಯರು ಅಮೇರಿಕಾದ ಗುಲಾಮರು ಅಂತೇಳಿ ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ಸ್ವಾಮಿ ಹರಿಪ್ರಸಾದ್ ಅವರೇ, ನಿಮಗೆ ಒಂದು ಚುನಾವಣೆಯಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಗೆಲ್ಲಲಿಕ್ಕೆ ನಿಮಗೆ ಒಂದು ದಮ್ಮು ತಾಕತ್ತಿಲ್ಲ ಅಂತ ನೀವು ಸೋನಿಯಾ ಮಾತಾ ಕಿ ಜೈ, ರಾಹುಲ್ ಬಾಬಾ ಕಿ ಜೈ, ಪ್ರಿಯಾಂಕಾ ವಾದ್ರಾಯ್ ಕಿ ಜೈ ಅಂತ ಹೇಳಿ ಅವ್ರ ಮನೆ ಕದಾ ಕಾಯ್ತಿರ್ತಕ್ಕಂಥ ನೀವು ಗೇಟ್ ಕೀಪರ್. ನೀವು BJP ಬಗ್ಗೆ RSS ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವುದೇ ಹಕ್ಕಿಲ್ಲ. ಇವತ್ತು ಭಾರತ ಯಾರ ದೇಶದ ಗುಲಾಮರು ಅಲ್ಲ, ಭಾರತ ಯಾವ ದೇಶದ ಶತ್ರುನೂ ಅಲ್ಲ, ಯಾವ ದೇಶದ ಮಿತ್ರನೂ ಅಲ್ಲ. ಇವತ್ತು ಭಾರತದ ರಾಜತಾಂತ್ರಿಕತೆ ಇಡೀ ಪ್ರಪಂಚದ ನಿಬ್ಬೆರಗಾಗಿ ನೋಡ್ತಾ ಇದೆ. ಹರ್ಮುಜ್ ಜಲಸಂಧಿಯಿಂದ ನಮ್ಮ ಹಡಗುಗಳು ವಿಶೇಷವಾಗಿ ಯಾವುದೇ ತೊಂದರೆ ಇಲ್ಲದೇ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್, ಪ್ರಸನ್ನ, ಹೊಸರಳ್ಳಿ ಶಿವು, ಶಿವಕುಮಾರ್ ಆರಾಧ್ಯ, ನಿತ್ಯಾನಂದ, ಮಾದರಾಜ ನರ್ಸು, ಕೃಷ್ಣಚಂದ್ರು, ಮಹಾಂತಪ್ಪ, ಶಶಿಕುಮಾರ್, ಮಹೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವಿವೇಚನಾ ರಹಿತವಾಗಿ ಗೆಜ್ಜಲಗೆರೆ ಗ್ರಾಮವನ್ನು ನಗರಸಭೆಗೆ ಸೇರ್ಪಡಿಸಿರುವ ಕ್ರಮ ಕಾನೂನು ಹಾಗೂ ಸಂವಿಧಾನ ಬಾಹಿರ ಅಂತ ಹಾವೇರಿ ಗದಗ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ತಾಲೂಕಿನ ಗೆಜ್ಜಲಗೆರೆಯ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಸ್ಥಳೀಯ ಗ್ರಾಮಸ್ಥರಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಯಾವುದೇ ಗ್ರಾಮವನ್ನು ಪುರಸಭೆಗಾಗಲಿ ಅಥವಾ ನಗರಸಭೆಗಾಗಲಿ ಸೇರ್ಪಡೆಗೊಳಿಸುವುದಕ್ಕೂ ಮುನ್ನ ಅನೇಕ ಕಾನೂನಾತ್ಮಕ ಮತ್ತು ಸ್ಥಳೀಯ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗುತ್ತದೆ. ಆದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಒಪ್ಪಿಗೆ ಪಡೆಯದೆ ಸೇರ್ಪಡೆ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದರು. ಮೆರವಣಿಗೆ ಮಾಡಿದ್ದೀವಿ, ವನಿಕೆ ಚಳವಳಿ ಮಾಡಿದ್ದೀವಿ, ಕೂಗಾಡಿದ್ದೀವಿ, ತಹಶೀಲ್ದಾರ್ ಕಚೇರಿ, ಇಒ ಕಚೇರಿ, DC ಕಚೇರಿ, CEO ಕಚೇರಿ ಅಲ್ಲದಾಡಿದ್ದೀವಿ. ನಾವು ನಿಜ ಹೇಳ್ತೀವಿ ಸರ್, ನಮ್ಮ ಕುಟುಂಬದ ವಿಷಯಕ್ಕೂ ನಾವು ಇಷ್ಟು ಸಂಕಟ ಪಟ್ಟಿಲ್ಲ, ಇಷ್ಟು ಓಡಾಡಿಲ್ಲ. ಅಷ್ಟು ಸಂಕಟವನ್ನ ಈ ಶಾಸಕರು ಕೊಟ್ಟಿದ್ದಾರೆ. ಆಯ್ತು, ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ನಾವು ಕೇಳ್ಕೊಂಡ್ವಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ನಮ್ದೊಂದು ಮಾತುಕತೆ ಏರ್ಪಾಡು ಮಾಡಿದ್ವಿ. ಆಯ್ತು, ನಮ್ಮ ಗ್ರಾಮಕ್ಕೆ ಸಲುವಾಗಿ ನಾವು ಹೋಗಿ ಭೇಟಿ ಮಾಡಿದ್ದೀವಿ. ಮದ್ದೂರು IB ಒಳಗೆ ಸವಿಸ್ತಾರವಾಗಿ ವಿಷಯ ತಿಳಿಸಿದೀವಿ, ಎಲ್ಲಿ ನೀವು ಎಡವಿದ್ದೀರಾ ಅಂತ. ಒಪ್ಕೊಳ್ಳೋಕೆ ತಯಾರಿಲ್ಲ ನಮ್ಮ ಶಾಸಕರು. ಆ ಕಾರಣ ನಾವು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು, ಕೊನೆಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್ ನಿಮಗೆ, ವೈಯಕ್ತಿಕ ಅಂತ ಸಭೆಯಲ್ಲಿ ಯಾರು ತಪ್ಪು ಭಾವಿಸ್ಬೇಡಿ.
ಹೇಳುವ ಸಂದರ್ಭ ಬಂದಾಗ ಹೇಳಲೇಬೇಕಾಗುತ್ತೆ. ನಾನು ಒಂದು ದಿನನೂ ಒಂದು ಮಠಕ್ಕೂ ಭೇಟಿ ಕೊಟ್ಟಿಲ್ಲ ಸರ್. ಯಾವ ಸ್ವಾಮೀಜಿಗಳನ್ನು ನಾನು ಭೇಟಿ ಮಾಡಿರಲಿಲ್ಲ. ಗೆಜ್ಜಲಗೆರೆ ಗ್ರಾಮಕ್ಕೆ ತನ್ನದಾದ ಹೋರಾಟದ ಹಿನ್ನೆಲೆ ಇದೆ. ಈ ಹೋರಾಟ ಜನಶಕ್ತಿ ಮತ್ತು ಅಧಿಕಾರ ಶಕ್ತಿ ಹಣಶಕ್ತಿಗಳ ನಡುವೆ ನಡೆಯುತ್ತಿರುವ ಹೋರಾಟವಾಗಿದ್ದು, ಹಲವು ಇತಿಹಾಸ ಹೇಳುವ ಪ್ರಕಾರ ಹೆಚ್ಚು ಬಾರಿ ಜನಶಕ್ತಿ ಗೆದ್ದಿರುವುದು ಗೊತ್ತಾಗಿದೆ. ಅದರಿಂದ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದರು. ರೈತ ನಾಯಕಿ ಸುನಂದ ಜೇರ ಮಾತನಾಡಿ, ಹೋರಾಟ ದುರುಪದೇಶ ಮತ್ತು ಸ್ಥಳೀಯ ಶಾಸಕರ ಮತ್ತು ಜಿಲ್ಲಾಡಳಿತದ ಕರ್ತವ್ಯ ಲೋಪದ ಬಗ್ಗೆ ಗಮನ ಸೆಳೆದರು. ಶಾಸಕ ಶ್ರೀ ಅಶ್ವಥ್ ನಾರಾಯಣ ಕೂಡ ಮಾತನಾಡಿದರು. ಯಾಕೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ? ಕೃಷಿ ಬೆಳೆದಿದೆ, ರೈತ ಎಲ್ಲಿದ್ದಾನೆ ಅಲ್ಲೇ ಇದ್ದಾನೆ. ನಮಗೆ ಸ್ವತಂತ್ರ ಬಂದಾಗ 33 ಕೋಟಿ ಎಲ್ಲರಿಗೂ ಅನ್ನ ಇರಲಿಲ್ಲ, ಇದೇ ಸ್ಥಿತಿ ಪರಿಸ್ಥಿತಿ. ಈಗ 130 ಕೋಟಿ ಆಹಾರದಲ್ಲಿ ಸ್ವಾವಲಂಬನೆ ಆಗಿದ್ದೇವೆ. ಯಾರಿಂದ ಆಗಿದ್ದೇವೆ? ರೈತರಿಂದ ಆಗಿದ್ದೇವೆ. ಆದ್ರೆ ಸ್ವಾವಲಂಬನೆಯನ್ನು ಮಾಡಿರುವಂತಹ ರೈತ ಯಾವ ಪರಿಸ್ಥಿತಿಯಲ್ಲಿದ್ದಾನೆ? ಅದಕ್ಕಾಗಿ ರೈತನ ಇಷ್ಟು ಕೃಷಿಗೆ ಬೆಂಬಲ ಕೊಡ್ತಿದ್ವಿ, ರೈತನಿಗೆ ಕೊಡಬೇಕು. ರೈತನ ಮಕ್ಕಳಿಗೆ ವಿದ್ಯಾಭ್ಯಾಸ, ರೈತರ ಮನೆಯಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳಿಗೆ ಸಹಾಯ, ಅವನಿಗೆ ಆರ್ಥಿಕವಾಗಿ ಸಬಲೀಕರಣ, ಅವನಿಗೆ ಹೆಚ್ಚಿನ ಸಾಲ ಸೌಲಭ್ಯ ಸಿಗುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಅದರ ಮೊದಲನೇದು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡುವುದು. ಒಂದೇ ವರ್ಷದಲ್ಲಿ 450 ಕೋಟಿ ರೂಪಾಯಿ, ಸುಮಾರು 11 ಲಕ್ಷ ರೈತ ಮಕ್ಕಳಿಗೆ ನಾನು ಕೊಟ್ಟಿದ್ದೆ. ಇದು 8ನೇ ತರಗತಿಯಿಂದ PG ವರೆಗೂ ನಾವು ಕೊಟ್ಟಿದ್ವಿ. ರೈತರ ಪರವಾಗಿ ನಿಮ್ಮ ಹೃದಯದಲ್ಲಿ ಸ್ಥಾನ ಇದ್ರೆ ಇಂಥ ಕೆಲಸ ಆಗ್ತಾವೋ ಇಲ್ಲದಿಲ್ಲ, ಆ ವಿಷಯ ಮತ್ತೆ ಮಾತಾಡೋಣ. ಈಗ ನಿಮ್ಮ ಗ್ರಾಮ ಪಂಚಾಯಿತಿ ಖಂಡಿತ ಉಳಿತದೆ, ನಿಮ್ಮ ಶಕ್ತಿಯಿಂದ ಉಳಿತದೆ. ಇದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಹೋರಾಟವನ್ನು ಮುಂದುವರಿಸಿ. ಜಯ ನಿಮ್ಮದು, ಜಯ ಪ್ರಜಾಪ್ರಭುತ್ವದ್ದು, ಜಯ ಸಂವಿಧಾನದ್ದು, ಜಯ ಜನರು ಮತ್ತು ಎಲ್ಲ ಹೋರಾಟಗಾರ. ನಮ್ಮ ಅಕ್ಕ ಯಾವ್ದಾದ್ರು ಒಂದು ಕೈಗೆ ತಗೊಂಡ್ರೆ, ಅಲ್ಲ ನಿಂಗೆ CM ಭಾಳ ಕ್ಲೋಸ್ ಅಲ್ಲಕ್ಕ, ಹಂಗ್ಯಾಕೆ ಮಾಡ್ತೀಯ? ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಅವ್ರ ಕೂತಾಗೆ ಇದನ್ನ ಮಾಡಿಸ್ಕೊಡಕ್ಕಾಗಲ್ವಾ? ಏನಕ್ಕ ನಾವು ಆದಾಗ ಗಿರಿ ಕುಡ್ದು ಅಲ್ಲ ಅಡ್ಡೈನ್ ಹಾಕಿಲ್ಲ, ನಾವು ಇದ್ದಾಗ ಗಿರಿ ಕೊಡ್ದು ಮಾತಾಡ್ತೀವಿ, ಅವ್ರ ಇದ್ದಾಗ ಹಂಗಣ್ಣ ಹಿಂಗಣ್ಣ ಅಂತ ಮತ್ತೆ ಕೆಲಸ ಮಾಡಿಸೋ. ಇರ್ಲಿ, ನಮಗೂ ಅಷ್ಟೇ ಕ್ಲೋಸ್ ಅವರು. ಇನ್ನು ಹೋರಾಟ ನಾವೆಂದೂ ಕೂಡ ಪ್ರಶ್ನೆ ಮಾಡುವಂಥದ್ದೇ ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿಂದ ಹೋರಾಟ ಮಾಡ್ತೀಯಕ್ಕ ನೀನು, ಅದಕ್ಕೆ ಬೆಲೆ ಇದ್ದೇ ಇದೆ. ಇವತ್ತು ಕರ್ನಾಟಕದಲ್ಲಿ ರೈತರ ಪರವಾಗಿ ಒಬ್ಬ ತಾಯಿ ಇಷ್ಟು ದೊಡ್ಡ ಹೋರಾಟ ಮಾಡ್ತಾರಂತ ನಮ್ಮ ಸುನಂದಕ್ಕ ಬಿಟ್ರೆ ಯಾರು? ನಮ್ಮೆಲ್ಲ ಹೆಮ್ಮೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಗೌರವ ಕೊಡ್ತೇವೆ. ಅದರಿಂದ ಈ ಹೋರಾಟಕ್ಕೂ ಕೂಡ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮ ಹೋರಾಟವನ್ನು ಮುನ್ನಡೆಸಿ ನಿಮಗೆಲ್ಲ ರೀತಿಯ ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ CP ಉಮೇಶ್, ಯೋಗೇಶ್, ಮುಖಂಡರಾದ ವೀರಪ್ಪ, ಶಂಕರ್, ಲಿಂಗಪ್ಪಾಜಿ ಸೇರಿದಂತೆ ಅನೇಕರಿದ್ದರು. ನಮ್ಮ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದು, ಗ್ಯಾರಂಟಿ ಯೋಜನೆಗಳ ಮೂಲಕ 1,30,30,000 ಕೋಟಿಗೂ ಹೆಚ್ಚು ಹಣವನ್ನು ವಿವಿಧ ಯೋಜನೆಗಳ ರೂಪದಲ್ಲಿ ನಾಡಿನ ಜನತೆಗೆ ನೀಡಿದೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಕಷ್ಟದ ಪರಿಸ್ಥಿತಿ ಎಲ್ಲರಿಗೂ ಇರುತ್ತದೆ, ಆದರೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಸರ್ಕಾರದಿಂದ ಸಿಗುವ ಸೌಲಭ್ಯದಿಂದಲೇ ಮುಂದೆ ಬರುವ ಪ್ರಯತ್ನ ಮಾಡಬೇಕು. ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತದಲ್ಲಿ ಮಹಿಳೆಯರಿಗೆ ವಿಶೇಷ ಪ್ರಾತಿನಿಧ್ಯ ಇದೆ. ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂತ ಹೇಳಿದರು. ಶಿಕ್ಷಕರ ನೇಮಕಾತಿಯಲ್ಲಿ 50% ಮೀಸಲಾತಿ, ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೀಸಲಾತಿ ನೀಡಲಾಗಿದೆ. ಇಷ್ಟಾದರೂ ಮಹಿಳೆಯರು ಸಮಾಜದಲ್ಲಿ ಮುಂದೆ ಬಂದಿದ್ದಾರೆ ಅಂತ ಅವರು ಹೇಳಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಮಾತನಾಡಿ, ಮಹಿಳೆಯರು ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಅವರು ಹೇಳಿದರು. ಜಿಲ್ಲಾ ಪಂಚಾಯತ್ CO KR ನಂದಿನಿ ಮಾತನಾಡಿ, ಮಹಿಳಾ ದಿನಾಚರಣೆ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗಬಾರದು ಅಂತ ತಿಳಿಸಿದರು. ಇದನ್ನು ನೀವು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ನಾನು ನಮ್ಮ ಮಂತ್ರಿಗಳು ನಿಮಗೆ ಅನುಕೂಲ ಆಗುವಂತ ಇನ್ನೊಂದು ದೊಡ್ಡ ಯೋಜನೆಯನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಆ ಯೋಜನೆಯನ್ನ ಮಾಡಿ ಪ್ರತಿ ಪಂಚಾಯಿತಿಯಲ್ಲೂ ಮಹಿಳೆಯರ ಸ್ವಾವಲಂಬನೆಯನ್ನ ಬದುಕುವಂತ ಕಾರ್ಯಕ್ರಮನ ಹೊಸದೊಂದು ಕೊಡ್ತೀವಿ. ಈಗ ಹೇಳೋದ್ ಬೇಡ, ಅದನ್ನ ರೂಪರೇಷೆಗಳನ್ನ ತಯಾರು ಮಾಡ್ತಾ ಇದೀವಿ. ನಿಮ್ಮೆಲ್ಲ ನೀವೇ ದುಡಿದು ನಿಮ್ಮ ಮಕ್ಕಳನ್ನ
ನಿಮ್ಮ ಕುಟುಂಬವನ್ನ ಸಾಕುವಂತ ಸ್ವಾವಲಂಬಿ ಬದುಕನ್ನ ಮಾಡಿಕೊಡೋದಕ್ಕೆ ನಮ್ಮ ಸರ್ಕಾರ ನಾವು ಪ್ರಾಮಾಣಿಕವಾಗಿದ್ದೀವಿ. ಅದ್ರ ಜೊತೆಗೂ ನಿಮ್ಮ ಪ್ರತಿ ಊರಲ್ಲೂ ರಸ್ತೆಗಳನ್ನ ಮಾಡ್ತಾ ಇದೀವಿ, ಮಂಡ್ಯ ನಗರದಲ್ಲಿ ರಸ್ತೆಗಳನ್ನ ಮಾಡ್ತಾ ಇದೀವಿ. ನಿಮಗೆ ಗದ್ದೆಗಳಿಗೆ ಸರಾಗವಾಗಿ ನೀರದಕ್ಕೆ ಎಲ್ಲ ಚಾನಲ್ಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಇದಿಷ್ಟು ಕೂಡ ಮಂಡ್ಯ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿರೋದು. ಮಿಕ್ಕಿದವರೆಲ್ಲ ಭಾಷಣ ಮಾಡ್ಬೋದು, ಭಾಷಣ ಕೇಳಬಹುದು, ಚೆನ್ನಾಗಿ ಇಂಪಾಗ್ಬೋದು, ಆದ್ರೆ ನಿಮಗೆ ಕೈಗಾರಿಕೆ ಬಂದು ಕೆಲಸ ಸಿಕ್ಕಿದಾಗ ಮಾತ್ರ ಅದೆಲ್ಲ ಸಾಧ್ಯ ಆಗುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಂಬೇಡ್ಕರ್ ಭವನದ ಆವರಣದಲ್ಲಿ ವಿವಿಧ ರೀತಿಯ ವೈವಿಧ್ಯಮಯ ಮಳಿಗೆಗಳನ್ನು ತೆರೆಯಲಾಗಿತ್ತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಯಶಸ್ವಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಿಂದ ಚಿತ್ರಕಲೆ, ಪ್ರಬಂಧ, ಆಶಾಭಾಷಣ, ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಸರ್ಕಾರದ ವಿವಿಧ ಇಲಾಖೆ ಯೋಜನೆಗಳಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ಮತ್ತು ಸಹಾಯಧನವನ್ನು ಕೂಡ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ವಿಜಯಲಕ್ಷ್ಮಿ ರಘುನಂದನ್, ಆಶಾ, ಡಾಕ್ಟರ್ ಶಿವಲಿಂಗಯ್ಯ, ಲಕ್ಷ್ಮೀ ಸೇರಿದಂತೆ ಇನ್ನಿತರರಿದ್ದರು. ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರ ವಿರುದ್ಧ ಎಲ್ಲಿಯೂ ಭ್ರಷ್ಟಾಚಾರದ ಆರೋಪ ಮಾಡಿಲ್ಲ, ಆದರೆ ಅಕ್ರಮವಾಗಿ ಆಡಳಿತ ಮಂಡಳಿಯಲ್ಲಿ ಮುಂದುವರಿಯದಂತೆ ಆಗ್ರಹಿಸಿದ್ದೇವೆ ಅಂತ ಸಂಘದ ನಿರ್ದೇಶಕ ಕೃಷ್ಣ ಸ್ಪಷ್ಟಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಘದ ಆಡಳಿತ ಮಂಡಳಿಯ ಅಧಿಕಾರಾವಧಿ ಮುಕ್ತಾಯಗೊಂಡಿದೆ. ಅನಗತ್ಯವಾಗಿ ಮುಂದುವರಿಯದೆ ಚುನಾವಣೆಗೆ ಆಗ್ರಹಿಸಿದ್ದೇವೆ. ಆದರೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ವಿನಾಕಾರಣ ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತ ಹೇಳಿದರು. ಆಡಳಿತ ಮಂಡಳಿಯ ಶಶಿಧರ್ ಅವರು ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಎಂದು ಅನಗತ್ಯವಾಗಿ ಕುರುಬ ಸಮಾಜದ ದಿಕ್ಕು ತಪ್ಪಿಸುತ್ತಿದ್ದಾರೆ. ಆದರೆ ಸಾಮಾನ್ಯ ಸಭೆಯ ನಂತರ ಡಿಆರ್ ಅವರಿಗೆ ಭ್ರಷ್ಟಾಚಾರ ಸಂಬಂಧ ದೂರು ನೀಡಿಲ್ಲ. ಸುದ್ದಿಗೋಷ್ಠಿಯಲ್ಲಿಯೂ ಆಡಿಟ್ ವರದಿಯನ್ನು ಒಪ್ಪಿಕೊಂಡಿದ್ದೆವು. ಜನವರಿ 17ರಂದು ಸಹಕಾರ ಸಂಘಗಳ ಇಲಾಖೆಗೆ ಚುನಾವಣೆ ನಡೆಸುವಂತೆ ಮನವಿ ಮಾಡಿದ್ದೇವೆ ಅಂತ ಪತ್ರ ವ್ಯವಹಾರದ ದಾಖಲೆ ನೀಡಿ ಸ್ಪಷ್ಟಪಡಿಸಿದರು. ಸಮಾಜದ ಜನರ ಮುಗ್ಧತೆ ಬಳಸಿಕೊಂಡು ದಾರಿ ತಪ್ಪಿಸುವ ಕೆಲಸ ಆಡಳಿತ ಮಂಡಳಿ ಮಾಡುತ್ತಿದೆ. ಇದನ್ನು ಬಿಟ್ಟು ಸಹಕಾರ ನಿಯಮ ಮತ್ತು ಸಂಘದ ಬಯಲದಂತೆ ಚುನಾವಣೆ ನಡೆಸಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ವಹಿಸಲಾಗುವುದು ಅಂತ ಅವರು ಎಚ್ಚರಿಸಿದರು. ಮೊನ್ನೆ ಕಳೆದ 1ನೇ ತಾರೀಕು ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಕನಕ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮಾಜಿ ಕಾರ್ಯದರ್ಶಿಗಳಾದಂಥ ಒಬ್ಬರು ಶಶಿಧರ್ ಅಂತೇಳಿ ಅವರು ಮತ್ತು ಅವರ ತಂಡ ಕನಕ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಬಗ್ಗೆ ಮತ್ತು ನಮ್ಮ ಸಮಾಜದ ಬಂಧುಗಳ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳನ್ನ ಸಂಗ್ರಹಿಸ್ಕೊಂಡು ಒಂದು ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ಅದೊಂದು ನಮ್ಮ ಸಮುದಾಯಕ್ಕೆ ಒಂದು ಕಪ್ಪು ಚುಕ್ಕಿ ಇದ್ದಂತೆ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿರೋದು. ಆ ವಿಚಾರವಾಗಿ ಸ್ವಲ್ಪ ನಾವು ಒಂದು ಸಾಕ್ಷಿ ಸಮೇತ ಸ್ವಲ್ಪ ಕ್ಲಾರಿಫಿಕೇಷನ್ ಮಾಡಲಿಕ್ಕೋಸ್ಕರನೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಮೊದಲನೇದಾಗಿ ಶಶಿಧರನವರು ಹೇಳ್ತಾರೆ, ನಮ್ಮನ್ನು ನಾನೊಬ್ಬ ನಿರ್ದೇಶನಕ್ಕೆ ಕಳೆದ 5 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದು. ನಮ್ಮದು ಈಗ ಅವಧಿ ಮಾರ್ಚ್ 6ನೇ ತಾರೀಕೆ ಕಂಪ್ಲೀಟ್ ಆಗಿದೆ 5 ವರ್ಷ. ಪಾಂಡವಪುರದ ಕೃಷ್ಣ ಅವ್ರದ್ದು ಏನು ಕೊಡುಗೆ ಇದೆ ಪಾಂಡವಪುರಕ್ಕೆ, ಇಲ್ಲಿ ಬಂದು ಇಲ್ಲಿ ಹೋರಾಟನ ಮಾಡ್ತಾರೆ ಅಥವಾ ಪ್ರತಿಭಟನೆನ ನಡೆಸ್ತಾರೆ ಈ ಸದಸ್ಯರುಗಳ ಜೊತೆ ಸೇರ್ಕೊಂಡು ಅನ್ನುವಂಥದ್ದನ್ನು ನೇರ ಆರೋಪವನ್ನು ಮಾಡ್ತಾರೆ. ನಾವು ಅದಕ್ಕೆ ನೇರವಾಗಿ ಪ್ರಶ್ನೆನ ಕೇಳಿದ್ರೆ, ಶಶಿಧರ್ ಅವರೇ, ನಮ್ಮನ್ನು ಒಂದು ಬೆರಳು ಮಾಡಿ ನೀವು ತೋರಿಸ್ತಾ ಇದ್ದೀರಲ್ಲ, ನೀವೇನೋ ನಿಮ್ಮ ಕೊಡುಗೆ ಏನು ಅಂತೇಳಿ, ಈ 4 ಬೆರಳು ನಿಮ್ಮನ್ನೇ ತೋರಿಸ್ತಾ ಇದೆ. ನಿಮ್ಮ ಕೊಡುಗೆ ಏನು? ನೀವು ಕಳೆದ 9 ವರ್ಷದಿಂದ ಕಳೆದ ಬಾರಿ ಇಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘ ನಿರ್ದೇಶಕರಾಗಿದ್ದಿರಿ. ಈ ಬಾರಿ 5 ವರ್ಷದಿಂದ ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡಿದಿರಿ. ನೀವು ಕೇರ್ಪೇಟೆ ತಾಲೂಕರಿದ್ದೀರಿ. ಕೇರ್ಪೇಟೆ ತಾಲೂಕಿಗೆ ನಿಮ್ಮ ಕೊಡುಗೆ ಏನು? ಮೊದಲು ಅದನ್ನು ವಿಷಯ ತಿಳಿಸಿ, ನಂತರ ಬೇರೆಯವ್ರ ಬಗ್ಗೆ ನೀವು ದಯವಿಟ್ಟು ಮಾತಾಡಿ. ನಿಮ್ಮ ಕೊಡುಗೆ ಏನು ಅಂದರೆ KRಪೇಟೆನಲ್ಲಿ 3 ತಾಲೂಕು ಕುರುಬರ ಸಂಘ ಇದೆ. ಈ ಶಶಿಧರು ಮತ್ತು ಈ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ML ಸುರೇಶ್ ಅವರು, ಇವ್ರ ಕೊಡುಗೆ ಏನಪ್ಪ ಅಂದರೆ ಕೇರ್ಪೇಟೆ ತಾಲೂಕಿನಲ್ಲಿ 3 ಸಂಘ ಮಾಡಿರೋದೇ ಇವರ ದೊಡ್ಡ ಕೊಡುಗೆ ಅವ್ರದ್ದು. ಅದಕ್ಕಿಂತ ಹೆಚ್ಚಾಗಿ ಮಾನ್ಯ ಕಾರ್ಯದರ್ಶಿಗಳು ಈಗ 5 ವರ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿ ಮುಂದುವರಿತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೋಆಪರೇಟಿವಲ್ಲಿ ಅಥವಾ ಸಹಕಾರ ಸಂಘದಲ್ಲಿ ಒಂದು ಚೆಕ್ ಅಥಾರಿಟಿಗೆ ಸೈನ್ನ ಮಾಡ್ತಾರೆ ಒಂದು ಹಣಕಾಸಿನ ವ್ಯವಹಾರದಲ್ಲಿ. ಅದು ನಮ್ಮ ಬೈಲದಲ್ಲಿ ಹಿಂದೆ ಎಲ್ಲ ಖಜಾಂಚಿ, ಸೆಕ್ರೆಟರಿ, ಅಧ್ಯಕ್ಷರು ಎಲ್ಲ ಮಾಡ್ಕೊಂಡು ಬಂದಿದ್ದರು. ಈ ಅವಧಿನಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನ ಕೈ ಬಿಟ್ಟಿದ್ರು ಆ ಚೆಕ್ಗೆ ಸೈನ್ ಮಾಡುವಂಥ ವಿಚಾರದಲ್ಲಿ. ನಾವು ಬೇಕಾದಷ್ಟು ಸಾಮಾನ್ಯ ಸಭೆಯಲ್ಲಿ ಆ ಚರ್ಚೆಯನ್ನು ಮಾಡಿದ್ವಿ.
ಒಬ್ಬ ಪ್ರಧಾನ ಕಾರ್ಯದರ್ಶಿ ಆ ಹುದ್ದೆಗೆ ಅದೊಂದು ಗೌರವಕ್ಕೆ ಧಕ್ಕೆ ಬರದಂತೆ ಆ ಚೆಕ್ಕಿಗೆ ಸೈನ್ ಮಾಡುವಂಥ ಅಥಾರಿಟಿನ ಕೊಡಿ ಅಂತೇಳಿ. ಇದೇ ಅಧ್ಯಕ್ಷರು, ನಾವು ಅಧ್ಯಕ್ಷರು ಮತ್ತು ಖಜಾಂಚಿ ಇಬ್ಬರಿಗೆ ಇರಲಿ, ಯಾವುದೇ ಕಾರಣಕ್ಕೂ ಪ್ರಧಾನ ಕಾರ್ಯದರ್ಶಿಗೆ ಕೊಡಲ್ಲ ಅಂತ ಹೇಳ್ಕೊಂಡು ಬಂದಂಥ ಸಂದರ್ಭ. ಈ ಕಳೆದ 6 ತಿಂಗಳ ಹಿಂದೆ ಸಾಮಾನ್ಯ ಸಭೆಯಲ್ಲಿ ನಾನೇ ವೈಯಕ್ತಿಕವಾಗಿ ಲೆಟರ್ ಕೊಟ್ಟು ಆ ಸಾಮಾನ್ಯ ಸಭೆಯಲ್ಲಿ ರೆಜುಲೇಷನ್ ಪಾಸ್ ಮಾಡಿಸಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೆಕ್ ಅಥಾರಿಟಿಗೆ ಸೈನ್ ಕೊಡಿಸಿದ್ವಿ. ಅದೇನು ಶಶಿಧರ್ಗೆ ಅನ್ನುವಂಥದ್ದಲ್ಲ, ಆ ಹುದ್ದೆಗೆ ಒಂದು ಗೌರವ ಕೊಡಲಿಕ್ಕೆ. ಆದರೆ ಇದೇ ಅಧ್ಯಕ್ಷರ ಟೀಮು ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳಿಗೆ ನಮ್ಮ ಕನಕ ಭವನದಲ್ಲಿ ಏನು ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿ ನಡೀತಿದೆ, ಸರ್ಕಾರದ ವತಿಯಿಂದ 50 ಲಕ್ಷ ಹಿಂದುಳಿದ ವರ್ಗ ಇಲಾಖೆಗೆ ಬಿಡುಗಡೆ ಆಗುತ್ತೆ. ಅದನ್ನು ನಮ್ಮ ಸಂಘದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ 50 ಲಕ್ಷ ಅಮೌಂಟು ಕಂಪ್ಲೀಟು ಖಾಲಿ ಆಗೋವರೆಗೂ ಕೂಡ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಚೆಕ್ಗೆ ಸೈನ್ ಅಥಾರಿಟಿ ಕೊಡಲ್ಲ. ಇದು ಇವರ ಸಾಧನೆ. ಅದೇ ಕಾರ್ಯದರ್ಶಿಗಳು ನಮ್ಮ ಬಗ್ಗೆ ಬೆರಳು ಮಾಡಿ ತೋರಿಸುವಂಥದ್ದು ಏನಪ್ಪ ಅಂದರೆ, ಒಬ್ಬ ಕಾರ್ಯದರ್ಶಿಯಾಗಿ ಒಂದು ಚೆಕ್ಗೆ ಸೈನ್ ಮಾಡೋಕ್ಕೆ ಅವಕಾಶನ ತಗೊಳ್ದಾಗುವಂಥ ಅಯೋಗ್ಯ ಮತ್ತು ಅಷ್ಟೊಂದು ಅಸಹಾಯಕತೆಯಲ್ಲಿರುವಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿ. ಈತನ ಕೆಲಸ ನಾವು ನೋಡ್ಕೊಂಡು ಬಂದಿದ್ದೀವಿ, ಬೇಕಾದ ಸಾರಿ ಖಂಡಿಸ್ಕೊಂಡು ಬಂದಿದ್ದೀವಿ. ಗೋಷ್ಠಿಯಲ್ಲಿ ಚಂದಡಿ ಶ್ರೀಧರ್, ದೊಡ್ಡಯ್ಯ, ಶಂಕರ್, ಬೀರೇಶ್, ರಮೇಶ್, ಸ್ವಾಮಿ, ಕುಮಾರ್, ಗೋಪಾಲ್, ಶಿವರಾಮ್, ಶೈಲೇಂದ್ರ ಪ್ರಸಾದ್ ಇದ್ದರು. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ಮತ್ತು ಸ್ತ್ರೀಶಕ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಏಪ್ರಿಲ್ 10ರಂದು ಬೆಳಗ್ಗೆ 10 ಗಂಟೆಗೆ ಕೆರಗೋಡು ಗ್ರಾಮದ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಮಿತಿಯ ಜಿಲ್ಲಾಧ್ಯಕ್ಷೆ SP ಶುಭದಾಯಿನಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೂ ಕ್ರೀಡಾಕೂಟಗಳಲ್ಲಿ ಅವಕಾಶ ಕಲ್ಪಿಸಲು ಈ ಸ್ಪರ್ಧೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಶಾಸಕ ರವಿಕುಮಾರ್ ಗೌಡ ಅವರು ಕ್ರೀಡಾ ಸ್ಪರ್ಧೆಗೆ ಚಾಲನೆ ನೀಡಲಿದ್ದು, ಮಹಿಳೆಯರಿಗಾಗಿ ರಂಗೋಲಿ, ಅಗ್ಗಜಗ್ಗಾಟ, ಬಿಂದಿಗೆ ಓಟ, ಮ್ಯೂಸಿಕಲ್ ಚೇರ್, ಇಂಧನ ರಹಿತ ಅಡುಗೆ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಕೆರಗೋಡು, ಮಾರಗೌಡನಲ್ಲಿ ಒಡಗಟ್ಟ, ಹುಲಿವನ ಗ್ರಾಮ ಪಂಚಾಯತ್ಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತವಾಗಿದೆ. 1500 ಮಂದಿ ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ ಅಂತ ಹೇಳಿದರು. ಸಂಜೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಶಾಸಕ ರವಿಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದು, ಮಂಡ್ಯ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಹಾಗೂ ST ಡಾಕ್ಟರ್ ಬಿ ಶೋಭಾರಾಣಿ, ಜಿಲ್ಲಾ ಪಂಚಾಯತ್ CO KR ನಂದಿನಿ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವಿಜಯಲಕ್ಷ್ಮಿ ರಘುನಂದನ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾನು ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ ಶ್ರೀಮತಿ ಶುಭದಾಯಿನಿ, ಮಹಿಳಾ ಮುಖಂಡರಾದ ಹಾಗೂ ಮಂಡ್ಯ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಶಾರದಕ್ನವರಿದ್ದಾರೆ, ಹಾಗೂ ನಮ್ಮವರಿದ್ದಾರೆ, ನಮ್ಮ ಪದಾಧಿಕಾರಿಗಳಾದ ಅನುರಾಧ ಅವರಿದ್ದಾರೆ, ಶಕುಂತಲಾ ಅವರಿದ್ದಾರೆ, ರಾಧಾ ಚಿಕ್ಲಿ. ಇದೇ ತಿಂಗಳು ಶುಕ್ರವಾರ 10ನೇ ತಾರೀಕು ಕೆರಗೋಡಿನ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಸ್ತ್ರೀ ಶಕ್ತಿ ಸಂಭ್ರಮ ಎಂಬ ಹೆಸರಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಗ್ರಾಮಾಂತರ ಭಾಗದಲ್ಲಿ ನಾವು ಹೆಣ್ಣು ಮಕ್ಕಳುಗಳಿಗೆ ಅತಿ ಹೆಚ್ಚು ರೀತಿಯಲ್ಲಿ ಕ್ರೀಡಾ ಆಸಕ್ತಿಯನ್ನು ಮೂಡಿಸೋ ಉದ್ದೇಶದಿಂದ ಹಾಗೂ ಗ್ರಾಮಾಂತರ ಭಾಗದ ಹೆಣ್ಣು ಮಕ್ಕಳ ಪ್ರತಿಭೆಗಳನ್ನು ಹೊರತರೋ ಉದ್ದೇಶದಿಂದ ನಾವು ಈ ಕ್ರೀಡೆಗಳನ್ನೆಲ್ಲನೂ ಕೂಡ ಆಯೋಜನೆಯನ್ನು ನಾವು ಗ್ರಾಮಾಂತರ ಭಾಗಗಳಲ್ಲಿ ಮಾಡಿದ್ದೀವಿ. ಯಾಕಂದರೆ ನಗರದಲ್ಲಿರೋವಂಥ ಹೆಣ್ಮಕ್ಳುಗಳಿಗೆ ಸಭೆ ಸಮಾರಂಭಗಳು ಸಿಗ್ತಾನೆ ಇರ್ತದೆ, ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಬಟ್ ನಮ್ಮ ಗ್ರಾಮಾಂತರದ ಹೆಣ್ಣು ಮಕ್ಕಳಿಗೆ ಅವುಗಳು ಸಿಗದೇ ಇರೋ ಉದ್ದೇಶಕ್ಕೆ ನಾವು ಅವ್ರಿಗಳಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಸತಿ ನಾವು ಅಲ್ಲಿ ಗ್ರಾಮಾಂತರ ಭಾಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ P. ರವಿಕುಮಾರ್ ಗೌಡರವರ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ, ಹಾಗೂ ನಮ್ಮ ಡಾಕ್ಟರ್ VJ ಶೋಭಾರಾಣಿರವರು IPS ಅವರು ಕೂಡ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ, ಹಾಗೂ ನಂದಿನಿರವರು CEO ನಂದಿನಿರವರು ಕೂಡ ಬರ್ತಾ ಇದ್ದಾರೆ. ನಂತರ ನಮ್ಮ ವಿಜಯಲಕ್ಷ್ಮಿ ರಘುನಂದನ್ ಅವರು ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದವರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕೆರಗೋಡು ಗೋಷ್ಠಿಯಲ್ಲಿ ಶಾರದಮ್ಮ, ಸುಜಾತಮಣಿ, ಅನುರಾಧ, ಶಕುಂತಲಾ, ರಾಧಾ ಚಿಕ್ಕಲಿಂಗೆಯ, ಜ್ಯೋತಿ, ಅನ್ಶಿಯಾವಾನ್ ಇದ್ದರು. ರಸ್ತೆಗಳ ಅಭಿವೃದ್ಧಿಗೆ ಪೂರಕವಾಗಿದ್ದು, ಅದರಿಂದಲೇ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಕಾಮಗಾರಿ ಕೈಗೊಂಡಿರುವುದಾಗಿ ಮದ್ದೂರು ಶಾಸಕ KM ಮೋದಿ ಹೇಳಿದರು. ತಾಲೂಕಿನ ನಗರಕೆರೆ ಮತ್ತು ಮಾಲಗಾರ ಗ್ರಾಮಗಳಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆಗಳು ಉತ್ತಮ ಗುಣಮಟ್ಟದಿಂದ ಕೂಡಿದರೆ ಸ್ಥಳೀಯ ಜನರಿಗೆ ಮತ್ತು ವಾಹನ ಸವಾರರಿಗೆ ಹಲವು ರೀತಿಯಲ್ಲಿ ಅನುಕೂಲವಾಗುತ್ತದೆ, ಜೊತೆಗೆ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಎಂದು ಹೇಳಿದರು.
ಇದನ್ನು ಅರಿತು ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ರಸ್ತೆಗಳ ಅಭಿವೃದ್ಧಿ ಮಾಡಬೇಕು, ಮೂಲ ಸೌಕರ್ಯ ಕಲ್ಪಿಸಬೇಕು ಎಂಬ ಉದ್ದೇಶದಿಂದ ಪಟ್ಟಿ ಮಾಡಿಕೊಂಡು ಆದ್ಯತೆ ಮೇರೆಗೆ ರಸ್ತೆಗಳ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತಿದೆ ಅಂತ ಅವರು ಹೇಳಿದರು. ಈಶ್ವರ ಜಾತ್ರೆ ಮಹೋತ್ಸವ ಇತ್ತು. ಶ್ರೀಕೃಷ್ಣಕೆರೆಯಲ್ಲಿ ಪೂಜೆ ಎಲ್ಲ ಸ್ವಾಮಿಗಳ ಜೊತೆ ಸೇರಿ ಮುಗಿಸಿ 50 ವರ್ಷ ತುಂಬಿದ ದಂಪತಿಗಳಿಗೆ ಒಂದು 50 ದಂಪತಿಗಳಿಗೆ ಸನ್ಮಾನ ಮಾಡಿ ಮಾಲಗಾರಿನಲ್ಲಿ ಕಾಲೋನಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾರ್ಯ ಮತ್ತು ನಗರಕೆರೆ ಕಾಲೋನಿಯ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಎಷ್ಟು ವೆಚ್ಚದ ಕಾಮಗಾರಿ? 1 ಕೋಟಿ ವೆಚ್ಚದ ಕಾಮಗಾರಿ. ಈ ಸಂದರ್ಭದಲ್ಲಿ ಸಿ ಚೆಲುವರಾಜು, ಮಮತಾ ಶಂಕರೇಗೌಡ, ಸಂದರ್ಶ, ಸುರೇಶ್ ಕಂಟಿ, ನಗರಕೆರೆ ಸಂದೀಪ್ ಸೇರಿದಂತೆ ಅನೇಕರಿದ್ದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಯಬಾಳು ಹೋಬಳಿಯ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಶ್ರೀ ಸಂಗಮೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ಸಮಾಜ ಸೇವಕರು ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರು ಶ್ರೀರಥದಲ್ಲಿ ವಿರಾಜಮಾನರಾಗಿದ್ದ ಸಂಗಮೇಶ್ವರ ಸ್ವಾಮಿ ಮತ್ತು ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಹಬ್ಬ ಹರಿದಿನಗಳು ಹಾಗೂ ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದ್ದು ಇತಿಹಾಸದ ಪುಟಗಳ ಮೇಲೆ ಬೆಳಕು ಚೆಲ್ಲುವ ಜೀವಂತ ಘಟನೆಗಳಾಗಿವೆ ಎಂದು ಹೇಳಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಸಂಗಮೇಶ್ವರ ಸ್ವಾಮಿಯವರ ಬ್ರಹ್ಮ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಜಾತಿ ಮತಗಳಿಂದ ಮುಕ್ತರಾಗಿ ಎಲ್ಲರೂ ಒಂದಾಗಿ ರಥೋತ್ಸವದ ಭಾಗವಹಿಸಿ ರಥದ ಕಳಸಕ್ಕೆ ಹಣ್ಣು ದವನವನ್ನು ಸಮರ್ಪಿಸಿ ಸಂಭ್ರಮಿಸಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿರುವ ಭಕ್ತರು ತ್ರಿವೇಣಿ ಸಂಗಮ ತೀರ್ಥಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಂಗಮೇಶ್ವರರ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿಯುವ ಮೂಲಕ ಸಮಾಜಕ್ಕೆ ಹೊಸ ಸಂದೇಶ ಸಾರಿದ್ದಾರೆ ಎಂದು ತಿಳಿದರು. ಜೀವನದಿಗಳಾದ ಹೇಮಾವತಿ, ಕಾವೇರಿ ಹಾಗೂ ಲಕ್ಷ್ಮಣ ತೀರ್ಥ ನದಿಗಳು ಜೀವಂತವಾಗಿ ಒಂದೇ ಸೇರುವ ಈ ಪವಿತ್ರ ಕ್ಷೇತ್ರ ಜನರ ಕಣ್ಣಿಗೆ ಹಬ್ಬದಂತೆ ಅಂತ ಅವರು ಹೇಳಿದರು. ತ್ರಿವೇಣಿ ಸಂಗಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಸಂಚಾಲಕರಾದ ಡಾಕ್ಟರ್ ಅಂಜಿ ಸಣ್ಣಸ್ವಾಮಿಗೌಡ ಮಾತನಾಡಿ, ಕೇರ್ಪೇಟೆ ತಾಲೂಕು ಕೇಂದ್ರದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ತ್ರಿವೇಣಿ ಸಂಗಮ ಸುಕ್ಷೇತ್ರಕ್ಕೆ ಭಕ್ತರು ಆಗಮಿಸಲು ಬಸ್ ಸೌಲಭ್ಯವಿಲ್ಲ. ಸಂಗಮ ಕ್ಷೇತ್ರದಲ್ಲಿ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳು ದೊರೆಯುತ್ತಿಲ್ಲ ಅಂತ ಆಪಾದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀನಿವಾಸಗೌಡ, ಡಾಕ್ಟರ್ ನಾರಾಯಣಗೌಡ, ಬಿ ನಾಗೇಂದ್ರಕುಮಾರ್, ಟ್ರಸ್ಟಿಗಳಾದ ಗಂಜಿಗೆರೆ ಮಹೇಶ್, ನಳಿನ, ಕೆ ಶ್ರೀನಿವಾಸ್ ಹಾಗೂ ಪಾಪಣ್ಣ ಸೇರಿದಂತೆ ಅನೇಕರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,